ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಇವತ್ತು 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ದಿನ. ಒಂದೆಡೆ ದಾವಣಗೆರೆ ದಕ್ಷಿಣ, ಮತ್ತೊಂದೆಡೆ ಬಾಗಲಕೋಟೆ. ಇಲ್ಲಿಯ ತನಕವೂ ಕೂಡ ಒಂದರ್ಥದಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಆಡಳಿತ ಪಕ್ಷ ಮತ್ತು ವಿಪಕ್ಷ ಎರಡೂ ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು, ಸರ್ಕಾರವೇ ಅಲ್ಲಿ ಹೋಗಿ ಇರುವಂಥದ್ದು ಆದಿಯಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು, ಸಚಿವರು ಒಂದೆಡೆ, ಸರ್ಕಾರ ಆಡಳಿತ ಪಕ್ಷ ಕಾಂಗ್ರೆಸ್ನ ಕಡೆಯಿಂದ ಆದರೆ ಪ್ರತಿಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾದಿಯಾಗಿ ಬಿಜೆಪಿಯ ಘಟಾನುಘಟಿ ನಾಯಕರು, JDSನ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಹೋಗಿ ಬಿರುಸಿನ ಪ್ರಚಾರ, ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ನಾವೇ ಗೆಲ್ಲಬೇಕು ಅನ್ನುವಂಥ ಒಂದು ಪ್ರತಿಷ್ಠೆಯ ಹಠಕ್ಕೇನು ಬಿದ್ದಿದ್ದರು, ಅದಕ್ಕೆ ಇವತ್ತು ಅಂತಿಮವಾಗಿ ತೆರೆ ಬೀಳ್ತಾ ಇದೆ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಎರಡೂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ದಿವಸ ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಿರುವಂಥದ್ದು. ಒಂದರ್ಥದಲ್ಲಿ ಸಹಜವಾಗಿ ಮತದಾರರು ಈ ಚುನಾವಣಾ ದಿವಸ, ಅದರಲ್ಲೂ ಮತದಾನದ ದಿವಸ ಸ್ವಲ್ಪ ಮಟ್ಟದ ಏನು ಹೇಳ್ತಾರೆ, ಉತ್ಸುಕತೆ ಇರೋದಿಲ್ಲ, ಆಲಸ್ಯವನ್ನು ತೋರಿಸ್ತಾರೆ. ಆದರೆ ಇದು ಉಪಚುನಾವಣೆ ಆದಂತಹ ಕಾರಣಕ್ಕೆ ಎಲ್ಲೂ ಕೂಡ ಆ ಥರದ ಲಕ್ಷಣ ಕಾಣಿಸ್ತಾ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಆರಂಭವಾದಂಥ ಮತದಾನ ಪ್ರಕ್ರಿಯೆ ಸರದಿ ಸಾಲಿನಲ್ಲಿ ಮತದಾರರು ಬಂದು ನಿಂತು ಅಷ್ಟು ಉತ್ಸುಕತೆಯನ್ನು ತೋರಿಸಿ ಸರದಿ ಸಾಲಿನಲ್ಲಿ ನಿಂತು ಮತಗಟ್ಟೆಗಳಿಗೆ ಆಗಮಿಸಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ 322 ಮತಗಟ್ಟೆಗಳು. ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ತಿಮ್ಮಾಪುರದಿಂದ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಈ ಮಧ್ಯೆ ರಾಜ್ಯಸಭಾ ಸದಸ್ಯರು ಅವರು ಕೂಡ ಆಗಮಿಸಿ ಕುಟುಂಬ ಸಮೇತ ಎಲ್ಲರೂ ಕೂಡ ಮತದಾನವನ್ನು ಮಾಡಿರುವಂಥದ್ದು. ಅವರವರ ಹೇಳಿಕೆಗಳು, ನಮಗೆ ವಿಶ್ವಾಸ ಇದೆ ಬಿಜೆಪಿ ಗೆಲ್ಲುತ್ತೆ, ನಮಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು. ಮತ್ತೊಂದೆಡೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ, ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 284 ಮತಗಟ್ಟೆಗಳು. ಅಲ್ಲೂ ಕೂಡ ಈಗಾಗಲೇ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರು ಕೂಡ ಕುಟುಂಬ ಸಮೇತ ಬಂದು ಮತದಾನವನ್ನು ಮಾಡಿದ್ದಾರೆ. ಇದರ ಮಧ್ಯೆ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಕಡೆ ಮತಗಟ್ಟೆ 66 ಹಳೇಪೇಟೆಯಲ್ಲಿ EVM ಸಮಸ್ಯೆ ಕಾಣಿಸ್ಕೊಂಡಿರುವಂಥದ್ದು, ತಾಂತ್ರಿಕ ದೋಷ. ಹೀಗಾಗಿ ತಾತ್ಕಾಲಿಕವಾಗಿ ಚುನಾವಣಾ ಸಿಬ್ಬಂದಿ ಅದನ್ನು ಬಂದ್ ಮಾಡಿರುವಂಥದ್ದು. ಇದರ ಜೊತೆಗೆ ಮತದಾರರನ್ನು ವಿಶೇಷವಾಗಿ ಆಕರ್ಷಿಸಬೇಕು ಅನ್ನುವಂಥ ಕಾರಣಕ್ಕೆ ಪ್ರಮುಖವಾಗಿ ಮಹಿಳೆಯರಿಗೆ, ಸೀನಿಯರ್ ಸಿಟಿಸನ್ಸ್ ಮತ್ತು ಈ ಅಂಗವಿಕಲರಿಗೋಸ್ಕರ ಸಖಿ ಬೂತ್, ಪಿಂಕ್ ಬೂತ್ ಅನ್ನುವಂಥ ನಿರ್ಮಾಣವನ್ನು ದಾವಣಗೆರೆ ದಕ್ಷಿಣದಲ್ಲಿ ಮಾಡಿರುವಂಥದ್ದು. ಒಟ್ಟಾರೆ ಬಿರುಸಿನ ಪ್ರಚಾರ, ಬಿರುಸಿನ ಎಲ್ಲ ತಯಾರಿಗಳು ಮುಗಿದಂಥ ನಂತರದಲ್ಲಿ ಇವತ್ತು ಬಿರುಸಿನ ಮತದಾನ ಆಗ್ತಾ ಇರುವಂಥದ್ದು. ಈ ಮಧ್ಯೆ ಚುನಾವಣಾ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಎಲ್ಲೂ ಕೂಡ ಅಹಿತಕರ ಘಟನೆ ಆಗಬಾರ್ದು, ಯಾವುದೇ ಥರದ ದೊಂಬಿ ಗಲಾಟೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲ ರೀತಿಯಾದಂಥ ಸುರಕ್ಷತಾ ಕ್ರಮವನ್ನು ಕೂಡ ಅನುಸರಿಸಿದ್ದಾರೆ. ಇದು ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಮತದಾನದ ವಿಚಾರ ಆಯಿತು ಅಂತ ಹೇಳಿದರೆ, ಇದರ ಮಧ್ಯೆ ದೇಶದಲ್ಲಿ ಇವತ್ತು 3 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತದಾನದ ದಿವಸ. ಅದು ಅಸ್ಸಾಂ, ಪಾಂಡಿಚೇರಿ ಮತ್ತು ಕೇರಳದಲ್ಲಿ 140 ಕಾನ್ಸ್ಟಿಟ್ಯೂಯೆನ್ಸಿ, ಅಸ್ಸಾಂನಲ್ಲಿ 126 ಕಾನ್ಸ್ಟಿಟ್ಯೂಯೆನ್ಸಿ, ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಆಗಿರುವಂಥದ್ದು, ಅಲ್ಲಿ 30 ವಿಧಾನಸಭಾ ಕ್ಷೇತ್ರಗಳು. ಒಟ್ಟಾರೆ 3 ವಿಧಾನಸಭಾ ಚುನಾವಣೆ ಇವತ್ತು ರಾಜ್ಯಗಳು, 3 ರಾಜ್ಯಗಳು ಕೇರಳ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ. ಮೋದಿಯವರು ಒಂದರ್ಥದಲ್ಲಿ ಒಂದು ಕರೆಯನ್ನೇ ಕೊಟ್ಟಿದ್ದಾರೆ ಯುವಕ ಯುವತಿಯರಿಗೆ, ಅತಿ ಹೆಚ್ಚಿನ ಉತ್ಸಾಹವನ್ನು ತೋರಿಸಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ, ನಿಮ್ಮ ಒಂದು ಹಕ್ಕೇನಿದೆ ಅದನ್ನು ಚಲಾಯಿಸಿ ಅಂತ ಮೋದಿಯವರು ಕೂಡ ಕರೆ ಕೊಟ್ಟಿರುವಂಥದ್ದು. ಹೀಗಾಗಿ ಇದರಲ್ಲಿ ಈ ಮೋದಿಯವರು ಪ್ರತಿಪಕ್ಷದ ಲೆಕ್ಕಾಚಾರದಲ್ಲಿ ಏನೇ ಮಾಡಿದ್ರು ಕೂಡ ಮೋದಿಯವರು ಮೋದಿಯವರು ಆಡಳಿತ ಪಕ್ಷವಾಗಿದ್ದುಕೊಂಡು ಕೇಂದ್ರ ಸರ್ಕಾರದಲ್ಲಿ ಏನೇ ಲೆಕ್ಕಾಚಾರ ಇಟ್ಕೊಂಡು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಕೂಡ ಅದೇ ಲೆಕ್ಕಾಚಾರದಲ್ಲಿ, ಯಾಕೆಂದರೆ ಅಸ್ಸಾಂನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಏನಾದರೂ ಡ್ಯಾಮೇಜ್ ಆಗ್ಬೋದು, ಡಿಫರ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಅಸ್ಸಾಂಗೊಂದು ಅರ್ಥದಲ್ಲಿ ಅಗ್ನಿ ಪರೀಕ್ಷೆ. ಮತ್ತೊಂದೆಡೆ ಕೇರಳದಲ್ಲಿ ಈಗಾಗಲೇ ಹಲವು ಪ್ರಮುಖ ಚಲನಚಿತ್ರ ತಾರೆಯರು, ಸೆಲೆಬ್ರಿಟಿಗಳು ಈಗಾಗಲೇ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಒಟ್ಟು ಕೇರಳ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲೂ ಕೂಡ ಬಿರುಸಿನ ಮತದಾನ ನಡೀತಾ ಇದೆ. ಒಟ್ಟಾರೆ ನಾವು ಕಾದು ನೋಡಬೇಕಾಗಿರುವಂಥದ್ದು ಈ ಕ್ಷೇತ್ರಗಳು ಗದ್ದುಗೆ ಯಾರ ಪಾಲಾಗುತ್ತೆ ಅನ್ನುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.